ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಆಲೂ ಸಾಬುದಾನಿ ಹಾಕಿದ್ದು ಒಂದು ಹಪ್ಪಳ ತೋರ್ಸಾಕ್ತೇನೆ. ಇವು ನೋಡ್ರಿ ಎಷ್ಟು ಕ್ರಿಸ್ಪಿ ಬಂದಿರ್ತಾವ ಅಂದ್ರ ಭಾಳ ಚಂದ ಬಂದಿರ್ತಾವ. ಇವಕ್ಕ ಈಗ ನಾನು ಹಸಿ ಮೆಣಸಿನ್ಕಾಯಿ ತಗೊಂಡೇನ್ರಿ. ಅವನ್ನ ಜೀರಿಗೆ ಹಸಿ ಮೆಣಸಿನ್ಕಾಯಿ ಎಲ್ಲ ಒಂದು ಮಿಕ್ಸಿ ಜಾರ್ನಾಗ ಹಾಕೊಳಕ್ತೇನ್ರಿ. ಜಾಸ್ತಿನ ಮೆಣಸಿನ್ಕಾಯಿ ತೊಗೊಂಡೇನಿ ಖಾರ ಬರ್ಲಿ ಅಂತ ಹೇಳಿ. ಈಗ ಅದಕ್ಕೆ ಜೀರಿಗೆನೂ ಹಾಕೊಳಕ್ತೇನ್ರಿ, ಸ್ವಲ್ಪ ಉಪ್ಪುನು ಹಾಕೊಳಕ್ತೇನ್ರಿ. ಉಪ್ಪು ಹಾಕೊಂಡಿಂದ ಸ್ವಲ್ಪ ಹಸಿ ಎಲ್ಲ ಇರ್ತೈತಲ್ರಿ, ಅದನ್ನು ಹಸಿ ಶುಂಠಿನೂ ಹಾಕೋಬೇಕ್ರಿ. ಹಾಕೊಂಡು ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗ್ತತಿ. ಹಸಿ ಮೆಣಸಿನ್ಕಾಯಿ ನೋಡ್ರಿ ಈಗ ಪೂರ್ತಿಯಾಗಿ ಗ್ರೈಂಡ್ ಮಾಡಿದ್ದೈತಿದು ಮೆಣಸಿನ್ಕಾಯ್ದು. ಈಗ ನಾನು ಆಲೂ ಕುದಿಸ್ಕೊಂಡು ಇಟ್ಕೊಂಡೇನ್ರಿ ಅವನ್ನೆಲ್ಲ. ಈಗ ಇವು ಬಿಸಿ ಇರೋದ್ರಂತ್ರ ಹಿಂಗೆ ತಕ್ಕೊಳಕ್ತೇನ್ರಿ. ಇವು ಬಿಸಿ ಇದ್ದಿದ್ದನ್ನ ಆಲೂ ಸಿಪ್ಪೆ ಎಲ್ಲ ಬಿಡಿಸ್ಕೊಳಕ್ತಾನೆ. ಈಗ ಇವು ಸಿಪ್ಪೆ ಬಿಡಿಸ್ಕೊಂಡ ಇವನ್ನೆಲ್ಲ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ಇದನ್ನ ಎಲ್ಲಾನು ಈಗ ಬಿಸಿ ಇದ್ದಿದ್ದನ್ನ ಸಿಪ್ಪೆ ಬಿಡಿಸ್ಕೊಂಡ ನಾನು ಈ ತರ ಮೆತ್ತಗ ಮಾಡ್ಕೊಳಕ್ತೇನೆ ಅವನ್ನ. ಈಗ ಇದ್ರಲ್ಲೇ ಮ್ಯಾಶ್ ಮಾಡ್ಕೊಂಡ ಇದನ್ನ ಇಟ್ಕೋಬೇಕ್ರಿ. ಇದನ್ನ ಆಮೇಲೆ ಇದು ಸಾಬುದಾನಿ ಇರ್ತಾವಲ್ರಿ, ಅವ್ನ ನೆನೆದವ್ರಿ. ಫುಲ್ ನೆನೆದಿದ್ದು ಸಾಬುದಾನಿಗೆ ಇದನ್ನ ಆಲೂ ಇರ್ತೈತಲ್ರಿ ಅದನ್ನ ಹಾಕೊಳಕ್ತೇನ್ರಿ. ಪೂರ್ತಿಯಾಗಿ ನೆನೆದವ್ರಿ ಅವು. ಇಡೀ ಹೋಲ್ ನೈಟ್ ನೆನೆದಿದ್ದು ಸಾಬುದಾನಿ ರೀ ಅವು, ಭಾಳ ಮೆತ್ತಗ ಚಂದಾಗ್ಯಾವು. ಆ ಸಾಬುದಾನಿಗೆ ಇದ್ರ ಪೇಸ್ಟನ್ನು ಹಾಕೊಳಕ್ತೇನೆ ನಾನು. ಈಗೇನು ಇದೇ ರುಬ್ಬಿದ್ನಲ್ರಿ ಹಸಿ ಮೆಣಸಿನ್ಕಾಯಿ ಅಲ್ಲ ಜೀರಿಗೆ ಅವನ್ನೆಲ್ಲ ಪೇಸ್ಟ್ ತೊಗೊಂಡ ಈ ಏನು ಸಾಬುದಾನಿ ಇರ್ತೈತಲ್ರಿ ಅದಕ್ಕೆ ನಾವು ಹಾಕೊಳಕ್ತೇನ್ರಿ. ಇದನ್ನ ಸಾಬುದಾನಿ ಮತ್ತು ಆಲೂ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳಕ್ತೇನೆ. ಯಾಕಂದ್ರೆ ಈಗ ಸ್ವಲ್ಪ ನಾನು ಖಾರದೊಳಗೆ ಹಾಕಿದ್ದೈತ್ರಿ ಉಪ್ಪ. ಈಗ ಇದಕ್ಕೂ ನಾನು ಉಪ್ಪು ಹಾಕೊಳಕ್ತೇನೆ. ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡ ಇದಕ್ಕೆ ಸ್ವಲ್ಪ ಮೊಸರನ್ನು ಹಾಕೋಬೇಕ್ರಿ. ಮೊಸರ ಒಂದು 2 ಸ್ಪೂನ್ ಅಷ್ಟು ನಾನು ಮೊಸರನ್ನು ಹಾಕೊಂಡೇನಿ. ಎಲ್ಲಾನು ಚಂದಂಗ ಖಾರ ಉಪ್ಪು ಮೊಸರು ಎಲ್ಲ ಚಂದಂಗ ಮಿಕ್ಸ್ ಆಗ್ಬೇಕ್ರಿ ಇದಕ್ಕೆ. ಆಮೇಲೆ ಇನ್ನೊಂದು ಸ್ವಲ್ಪ ನಾನು ಉಪ್ಪು ಬೇಕಾದ್ರೆ ಹಾಕೋಬೇಕ್ರಿ. ಇಲ್ಲಿಲ್ಲ ಒಂದು ಸ್ವಲ್ಪ ಸೋಡಾನು ಹಾಕೋಬೇಕ್ರಿ. ನೋಡ್ರಿ ಈಗ ಇದ್ರದ್ದು ಪೇಸ್ಟನ್ನು ನಾನು ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕಿ ಇದನ್ನೆಲ್ಲ ಪೇಸ್ಟ್ ಮಾಡ್ಕೋಬೇಕ್ರಿ. ಸಾಬುದಾನಿ ಆಲೂ ಎಲ್ಲಾನು ಹಿಂಗೆ ಪೇಸ್ಟ್ ಆಗ್ಬೇಕು ನೋಡ್ರಿ ಇದು. ಈಗ ಪೇಸ್ಟ್ ಆಗಿರ್ತೈತಲ್ರಿ ಇದನ್ನ ಇದೇ ಥರ ಪೇಸ್ಟ್ ಮಾಡಿದನ್ನ ಸ್ವಲ್ಪ ಹೊತ್ತ ಮುಚ್ಚಿಡಾಕ್ತೇನ್ರಿ ನಾನು, ರೆಸ್ಟ್ ಮಾಡಕ್ಕೆ ಇಡಾಕ್ತೇನೆ. ಈಗ ನೋಡ್ರಿ ಹೆಂಗಾಗೈತೆ ಅದು. ಇದನ್ನ ನಾವು ಈಗ ನೋಡ್ರಿ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ ಸ್ವಲ್ಪ ಒಂದು ನೀರು ಹಾಕೊಂಡು ಇದನ್ನ ಮತ್ತೆ ಕುದಿಸ್ಬೇಕ್ರಿ ಇದನ್ನ. ಈಗ ಅದಕ್ಕೆಲ್ಲ ನೀರು ಹಾಕೊಂಡ ಇದಕ್ಕೆ ಹಾಕೊಳಕ್ತಾನೆ ಇದನ್ನ ಕುದಿಸ್ಕೊತನ್ರಿ. ಈಗ ಇದನ್ನ ಹಪ್ಪಳ ಮಾಡ್ಕೊಳಕತ್ತೇಳಿ ಮಾಡೈತಲ್ರಿ ಅದಕ್ಕೆ ಚಂದಂಗ ಕುದಿಸ್ಕೋಬೇಕ್ರಿ ಇದನ್ನ. ಈಗ ನೋಡ್ರಿ ಈಗ ಎಲ್ಲಾನು ಮಿಕ್ಸ್ ಆಗೈತಲ್ರದ್ದು, ಮಿಕ್ಸಿ ಜಾರಿಗೆ ಹಾಕಿ ಅದನ್ನ ಪೇಸ್ಟ್ ಮಾಡ್ಕೊಂಡನಿ ಎಲ್ಲ. ಈಗ ಹಿಟ್ಟು ಚಂದ ಆಗೈತಿ. ಇದನ್ನ ಈಗ ನೋಡ್ರಿ ತಿರ್ಗಿಸೆ ನಾನು ಕುದಿಸ್ಕೊತನ್ರಿ ಚಂದಂಗ. ಹಪ್ಪಳ ಅದಕ್ಕೆ ಕುದಿಸ್ಕೋಬೇಕ್ರಿ ಇದನ್ನ. ಇದಕ್ಕೆ ಹಂಗೆ ಸಾಬುದಾನಿ ಹಪ್ಪಳ ಮಾಡೋಕಿತ್ತನು ರೀ ಇದು ಆಲೂ ಹಾಕಿ ಈ ಥರ ಹಾಕಿದ್ರ ಈ ಥರ ಮಾಡಿದ್ರ ಹಪ್ಪಳ ಭಾರಿ ಚಂದ ಆಗ್ತೈತ್ರಿ. ಇದಕ್ಕೆ ಸ್ವಲ್ಪ ಹಿಂಗುನು ಹಾಕೊಳಕ್ತಾನ್ರಿ. ಹಿಂಗ್ ಹಾಕೊಂಡ್ರನ ಹಪ್ಪಳ ಭಾಳ ಚಂದ ಬರ್ತಾವ ಅಂತ ಹೇಳಿ ಹಿಂಗುನು ಹಾಕೊಳಕ್ತಾನೆ. ಈಗ ನೋಡ್ರಿ ಹಿಟ್ಟು ಒಂದು ಹದಕ್ಕೆ ಕುದ್ದೈತದು ಹಪ್ಪಳ ಹಿಟ್ಟಿಗೆ. ಈಗ ನೋಡ್ರಿ ಜೀರಿಗೆನೂ ಸ್ವಲ್ಪ ಹಾಕೋಬೇಕ್ರಿ. ಜೀರಿಗೆ ಎಳ್ಳು ಇದ್ರೂ ಎಳ್ಳನ್ನು ಹಾಕೋಬೋದ್ರಿ, ಜೀರಿಗೆ ಹಾಕೋಬಹುದು. ಎಷ್ಟು ನಾವು ಇದಕ್ಕೆಲ್ಲ ಹಾಕೋತೀವೋ ಅಷ್ಟು ಟೇಸ್ಟ್ ಬರ್ತೈತಿ ಹಪ್ಪಳ. ಈಗ ನೋಡ್ರಿ ಇದು ಎಲ್ಲಾನು ಕೂಡ್ಸಿದ್ದು ಹಪ್ಪಳಕ್ಕೆ ಇದು ರೆಡಿ ಆಗೈತ್ರಿ ಇದು ಪೂರ. ಈಗ ನೋಡ್ರಿ ಇದನ್ನ ಒಂದು ಹಪ್ಪಳ ಹದ ಅಂದ್ರೆ ಹೆಂಗಂದ್ರ ರೀ ಅದು ಹಾಕಿದ್ರ ಈಗ ಬಂದೈತಿ ನೋಡ್ರಿ. ಇದು ಬರ್ಬೇಕು ನೋಡ್ರಿ, ಈ ಹದಕ್ಕೆ ಬರ್ಬೇಕಾವು. ಈಗ ನಾನು ಇಲ್ಲೇ ಇವೆಲ್ಲ ಹಪ್ಪಳ ಹಿಂಗೆ ಹಾಕೊಳಕ್ತಾನೆ ನೋಡ್ರಿ. ಇದು ಒಣಗಿಂದ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತಾವ ಇವು. ಯಾಕಂದ್ರೆ ಅದ್ರೊಳಗೆ ಎಲ್ಲಾನು ಆಲೂ ಮತ್ತು ಸಾಬುದಾನಿ ಎರಡೂ ಇರ್ತೈತಲ್ರಿ, ಎರಡು ಟೇಸ್ಟನ್ನು ಇರ್ತಾವು. ಅದಕ್ಕೆ ಇದು ಉಪ್ಪು ಖಾರ ಎಲ್ಲ ಇರೋದ್ರಿಂತ ಒಂದು ಒಳ್ಳೆ ಟೇಸ್ಟ್ ಆದ ಹಪ್ಪಳ ಇದು. ಈಗ ನಿಮ್ಗೆ ಮಾಡಿ ತೋರ್ಸಾಕ್ತಾನೆ. ಇದನ್ನ ಒಣಗಿಸ್ಬೇಕ್ರಿ ಚಂದಂಗೆ. 2 ದಿವಸ ಒಣಗ್ತಾವ್ರಿ ಇವು. ಇವತ್ತು ಒಣಗಿದ್ರೆ ಸ್ವಲ್ಪ ಒಣಗಿರ್ತಾವು, ತೆಳ್ಳಗಾಗಿರ್ತಾವು. ಆಮೇಲೆ ಮರುದಿನ ಇವನ್ನೆಲ್ಲ ಒಂದು ಪ್ಲೇಟಲ್ಲಾರ ಅಥವಾ ಒಂದು ಬುಟ್ಟಿಯಲ್ಲಾರ ಹಾಕಿ ಮತ್ತೆ ಒಣಗಿಸ್ಕೋಬೇಕ್ರಿ. ಇವೆಲ್ಲ ಈಗ ಸಾಯಂಕಾಲ ಅನ್ನೋದ್ರಾಗ ಇವು ಎದ್ದು ಬರ್ತಾವ್ರಿ. ಈಗ ಬೆಳಿಗ್ಗೆ ಹಾಕಾಕತ್ತಾನ ನಾನು. ಬಿಸಿಲು ಜಾಸ್ತಿ ಇರೋದ್ರಿಂದ ಬೇಗ ಎದ್ದು ಬಂದ್ಬಿಡ್ತಾವು. ಈಗ ಅದೆಲ್ಲಾನು ಹಿಟ್ಟು ಉಳ್ದಿರ್ತೈತಲ್ರಿ ಅದಕ್ಕೆ ನಾನು ಈರುಳ್ಳಿ ಮಿಕ್ಸ್ ಮಾಡ್ಕೊಂಡೇನ್ರಿ. ಸ್ವಲ್ಪ ಈರುಳ್ಳಿ ಮಿಕ್ಸ್ ಮಾಡ್ಕೊಂಡ ಅದನ್ನ ಮತ್ತೆ ಹಿಂಗೆ ಈ ಥರ ಮಾಡಾಕ್ತಾನೆ ನೋಡ್ರಿ. ಈ ಥರ ಮಾಡಿ ಇಲ್ಲೇ ಸೈಡಿಗೆ ಇಟ್ಕೊಳಕತ್ತಾನೆ ಇವನು. ಈಗ ಅಂದ್ರೆ ಅದು ಹಪ್ಪಳ ಹಾಕಿದ್ದ ಪೂರ್ತಿಯಾಗಿ ಇದು ಉಳ್ದಿರ್ತೈತಲ್ರಿ ಅದಕ್ಕೆ ನಾನು ಈರುಳ್ಳಿ ಸ್ವಲ್ಪ ಸೇರಿಸ್ಕೊಂಡ ಇದೇ ಥರ ಅದನ್ನ ಹಾಕೊಳಕ್ತಾನೆ. ಇವು ಭಾಳ ಟೇಸ್ಟ್ ಆಗಿರ್ತಾವ್ರಿ. ಇವನು ಕರಿದ್ರ ಬಜ್ಜಿ ಥರ ಆಗ್ತಾವ ಇವು ಟೇಸ್ಟ್ ಆಗಿರ್ತಾವ. ಅದಕ್ಕೆ ನಾನು ಎರಡೂ ನಿಮಗೆ ತೋರ್ಸಾಕ್ತೇನೆ. ಅದು ಹಿಟ್ಟು ಉಳಿದ್ರೆ ಏನು ಮಾಡ್ಬೇಕು ಅದು ಅಂತೇಳಿ ಅಂದ್ರೂ ಅದಕ್ಕೆ ಈರುಳ್ಳಿ ಎಲ್ಲ ಹಾಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ಈ ಥರ ಉಂಡೆಗತ್ತೆ ಮಾಡಿ ಇಡಾಕ್ತಾನ್ರಿ ಅದನ್ನ.
ನೋಡ್ರಿ ಇವೆಲ್ಲಾನು ಈಗ ಮುಗೀತ್ ನೋಡ್ರಿ. ಇದು ಹಾಕೋದೆಲ್ಲ ಇದೇ ತರ ಈಸಿಯಾಗೆ ಬೇಗನು ಮಾಡ್ಕೋಬಹುದು ನಾವು. ಅದ್ ಹಿಟ್ಟುನು ಬೇಗ ಕುದಿತೈತಿ. ಈಗ ಎಲ್ಲಾನು ಹಪ್ಪಳ ನಾವು ಚಂದಂಗ ಹಾಕಿವ್ರಿ. ಈಗ ಇವೆಲ್ಲ ಬಿಸಿಲಿಗೆ ಒಣಗ್ಲೇವು. ಒಣಗಿಂದ ಮತ್ತ ನಾನು ನಿಮಗ ತೋರಿಸ್ನತ್ತ. ಈಗ ನೋಡ್ರಿ ಇವೆಲ್ಲಾನು ಹಪ್ಪಳ ರೆಡಿ ಆಗಾಕ್ತಾವ. ಇವೆಲ್ಲ ಒಣಗಾಕ 2 ದಿವ್ಸ ತಗೋತಾವ್ರಿ. 2 ದಿವ್ಸ ಮಸ್ತ್ ಒಣಗ್ಬೇಕ್ರಿ ಅವು. ಅಂದ್ರ ಅವು ಕರ್ಯಾಕ್ ಚಂದ ಆಗ್ತಾವ್ರಿ. ಈಗ ನೋಡ್ರಿ ಇವು 2 ದಿವ್ಸ ಒಣಗಿದ್ದು ಪೂರ್ತಿಯಾಗಿ ಒಣಗಿಸಿದಂತ ನಾವು ಸಂಡ್ಗಿ ತೋರ್ಸಾಕತ್ತೇನ್ ನಿಮ್ಗ. 2 ದಿವ್ಸ ಪೂರ್ತಿಯಾಗಿ ಒಣಗ್ಯಾವ್ರಿ. ಹಿಂಗಾಗ್ಯಾವ ಇವು. ಸಣ್ಣ ಸಣ್ಣ ಇದ್ವಲ್ರಿ ಅವನು ಹಿಂಗಾಗ್ಯಾವ್ರಿ. ಇವ್ ಎರಡನ್ನು ನಾ ತೋರ್ಸಾಕತ್ತೇನಿ. ಕರ್ದು ತೋರಿಸ್ತೇನ್ರಿ. ಈಗ ಎಷ್ಟು ಇವು ಒಣಗ್ಯಾವಂದ್ರ 2 ದಿವ್ಸ ಬಿಸಿಲು ಬಾಳ ಇರೋದ್ರಿಂದ ಚಂದ ಒಣಗಿ ಬಿಟ್ಟಾವ್ರಿ ಇವು. ನೋಡ್ರಿ ಎಷ್ಟು ತೆಳ್ಳಗಾಗ್ಯಾವ. ಇವನ್ ತಗೊಂಡ ನಾವೀಗ ಕರ್ದ ತೋರಿಸ್ತೀನಿ. ನಾ ಎಣ್ಣೆ ಕಾದತ್ರಿ. ಈಗ ನೋಡ್ರಿ ಇದ್ರೊಳಗ ಎಣ್ಣೆ ಒಳಗ ನೋಡಿ ಎಣ್ಣೆ ಚಂದಂಗ್ ಕಾದಿಂದ ಹಾಕ್ಬೇಕ್ರಿ. ಅಂದ್ರ ಅವು ಚಂದ ಕರಿತಾವ್ರಿ. ಈಗ ಸ್ವಲ್ಪ ನೋಡ್ರಿ ಕಾಯಕತ್ತೈತಿ ಎಣ್ಣೆ ಹಾಕೇನಿ. ಇನ್ನು ಕಾಯ್ಬೇಕದು. ಈಗ ಎಣ್ಣೆ ಕಾದಿಂದ ಅವನ್ನ ಚಂದಂಗ ಹಿಂಗ್ ಒತ್ತಿ ಒತ್ತಿ ಕರದ್ರ ಬಾಳ ಅಂದ್ರ ಬಾಳ ಬೆಸ್ಟ್ ಬರ್ತಾವ್ರಿ. ಈಗ ನೋಡ್ರಿ ಇದನ್ನ ಕರ್ಯಾಕತ್ತೇನಿ. ಅವು ಕ್ರಿಸ್ಪಿನೂ ಆಗ್ತಾವ. ಸ್ವಲ್ಪ ಕಲರ್ ಹಿಂಗ್ ಬರ್ತಾವ್ರಿ. ಯಾಕಂದ್ರ ಆಲೂ ಇರ್ತೈತಲ್ರಿ ಅದ್ರೊಳಗ ಮಸ್ತ್ ಬರ್ತಾವ. ಭಾರಿ ಮಸ್ತ್ ಬರ್ತಾವ್ರಿ. ಕಲರು ಬರ್ತಾವ, ಕ್ರಿಸ್ಪಿನೂ ಬರ್ತಾವ. ಈ ಟೇಸ್ಟನ ಬೇರೆ ಇರ್ತೈತ್ರಿ. ನೀವು ಎಲ್ಲಾ ಹಪ್ಪಳ ತಿನ್ನೋಕಿತ್ತನು ಈ ಹಪ್ಪಳ ಒಂದ್ಸಲ ಮಾಡಿ ನೋಡ್ರಿ. ಬಾಳ್ ಮಸ್ತ್ ಆಗಿರ್ತಾವ. ನೋಡ್ರಿ ಎಷ್ಟ್ ಮಸ್ತ್ ಬಂದಾವ್. ಭಾರಿ ಮಸ್ತ್ ಬಂದಿರ್ತಾವ್ರಿ. ಈ ತರ ಒಂಥರ ಕುರ್ಕುರಿ ಟೇಸ್ಟನ ಇರ್ತೈತಿ. ಅದಕ್ಕ ಬಾಳ ಬೆಸ್ಟ್ ಆಗಿರ್ತಾವ. ಅದಕ್ಕ ಈ ತರ ಒಂದ್ಸಲ ಹಪ್ಪಳ ನೀವು ಮಾಡಿ ನೋಡ್ರಿ. ಈಗ ಹೆಂಗೂ ಬ್ಯಾಸಗಿ ಇರ್ತೈತಲ್ರಿ, ಬಿಸಿಲಿಗೆ ಬೇಗ ಒಣಗ್ತಾವು. ಮತ್ತ ಸಾಬುದಾನೆ ಈಜಿ ಐತ್ರಿ. ಸಾಬುದಾನಿ ನೆನ್ಯಾಕಿಟ್ಟಿರೋದು ಅದಕ್ಕ ಹಾಲು ಹಾಕಿ ಮಾಡಿಬಿಡೋದ್ರಿ. ಬಾಳ ಸಿಂಪಲ್ ಐತಿ. ಕುದಿದನು ಬೇಗನು ಕುದಿತೈತಿದು. ಒಂದ್ 20 ಮಿನಿಟ್ನಾಗ ಅದ್ರದ್ದು ಹಿಟ್ಟು ರೆಡಿ ಆಗ್ತಿರ್ತೈತ್ರಿ. ಅದಕ್ಕ ನೋಡ್ರಿ ಈಗ ಎಷ್ಟು ಕ್ರಿಸ್ಪಿ ಆಗಿರೋಂತ ಹಾಲು ಮತ್ತು ಸಾಬುದಾನಿ ಕೂಡೆ ಮಾಡಿದ ಹಪ್ಪಳ. ಬೆಸ್ಟ್ ಗರಿ ಗರಿ ಆದ ಒಂದ್ ಒಳ್ಳೆ ಹಪ್ಪಳ್ರಿ ಇದು. ಟೇಸ್ಟಿ ಆಗಿರುವಂತ ಹಪ್ಪಳ. ಇದ್ ಮುರ್ ತೋರಿಸ್ ನಿಮ್ಗ ಎಷ್ಟು ಕ್ರಿಸ್ಪಿ ಆಗಿರ್ತೈತಿ ಅಂತ ಹೇಳಿ. ಬಾಳ ಚಂದ ಆಗಿರ್ತೈತ್ರಿ. ಟೇಸ್ಟುನು ಹಂಗ ಬಂದಿರ್ತೈತಿ, ಕಲರು ಹಂಗ ಬಂದಿರ್ತೈತಿ. ನೋಡ್ರಿ ಎಷ್ಟು ಮಸ್ತ್ ಆಗೈತಿ. ನೋಡ್ರಿ ಕ್ರಿಸ್ಪಿ ಎಷ್ಟಾಗೈತಿ. ಇದನ್ನ ನೀವು ಒಂದ್ಸಲ ಇದೇ ತರ ಮಾಡಿ ಬ್ಯಾಸಗಿ ದಿನಕ್ಕ ಒಂಥರ ಸ್ನ್ಯಾಕ್ಸ್ ತರ ತಿನ್ನಕ್ಕೂನು ಬಾಳ ಇಷ್ಟ ಆಗ್ತಾವ್ರಿ. ಅಷ್ಟು ಟೇಸ್ಟ್ ಇರ್ತೈತಿ. ನೋಡ್ರಿ ಎಷ್ಟು ಮಸ್ತ್ ಆಗಿರ್ತಾವ. ಕ್ರಿಸ್ಪಿನೂ ಹಂಗ ಬಂದಿರ್ತೈತಿ. ಬಾಳ ಮಸ್ತ್ ಆಗಿರುವಂತ ಇವು ಹಪ್ಪಳದವ್ರಿ. ಅದಕ್ಕ ಇವನಾದ್ರೂ ನೀವು ಸೆಂಡ್ಗಿ ಅಂತವ್ ಇರ್ತಾವಲ್ರಿ ಸಣ್ಣ ಸಣ್ಣ ಅವನು ಕರುದ್ ನೋಡ್ರಿ. ಅವು ಬೆಸ್ಟ್ ಆಗಿರ್ತಾವ. ಈರುಳ್ಳಿ ಹಾಕಿದ್ರಿಂತ್ರ ಅವು ಒಂಥರ ಟೇಸ್ಟನ ಬೇರೆ ಆಗಿರ್ತಾವ. ಸ್ವೀಟ್ ಜೋಡಿ ಅದು ಇವನ್ ತಿನ್ನಾಕ ಅಂತೂ ಬಾಳ ಬೆಸ್ಟ್ ರೀ ಇವು ಹಪ್ಪಳ.